ಗಿಲ್ಲಿ ಅವರೇ, ಈಗ ಒಂಚೂರು ಖಾರದ ಕ್ವಶನ್ಸನ್ನು ಕೇಳ್ತಾ ಹೋಗಿ. ಖಾರದ ಬೇಡ ಮೇಡಮ್, ಸ್ವೀಟ್ ಕೇಳಿ ದಯವಿಟ್ಟು. ನನಗೆ ಗ್ಯಾಸ್ಟ್ರಿಕ್ಕು, ಖಾರ ಕೇಳಬೇಡಿ ದಯವಿಟ್ಟು, ಖಾರ ಬೇಡ. ಇಲ್ಲ ಅಂದರೆ ತುಂಬ ತೀರಾ ತಿನ್ನೋಕ್ಕೆ ಆಗದಿರೋ ಅಷ್ಟು ಖಾರ ಏನಿಲ್ಲ. ನಾನು ಚೂರು ತಿಂದರೂ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತದೆ. ಗಿಲ್ಲಿ ಬಡವನ ಶ್ರೀಮಂತನ? ನಮ್ಮ ಮಿಡ್ಲ್ ಕ್ಲಾಸ್ ಮೇಡಮ್. ನೀವು ಬಡವನ ಗೆಟಪ್ ಹಾಕಿ ಗೆದ್ರಂತೆ ಅಂತ ಅಶ್ವಿನಿ ಅವ್ರು ಹೇಳಿದ್ದಾರೆ. ಬಡವನ ಗೆಟಪ್ ಅಂದರೆ ಅದೇ ಶೋಲು ಅದೇನೋ ಮೇಡಮ್ ಹೇಳಿದ್ದು ನಾನು. ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತ ಸತ್ಯವಲ್ಲ ಗೊತ್ತಿಲ್ಲ. ಬಡವನ ಗೆಟಪ್ ಹಾಕಂದ್ರೆ ಈಗ ಬನಿಯನು ಚಡ್ಡಿ ಹಾಕಂಡು ನಾನು ಏನೋ ಬನಿಯನ್ ಚಡ್ಡಿ ಹಾಕಂಡು ನಾನು ಬಡವ. ಈಗ ಮನೇಲಿ ಎಲ್ಲರೂ ಈಗ ಶ್ರೀಮಂತರು ಇಷ್ಟು ದೊಡ್ಡ ಮನೆ ಇರೋರು ಮನೇಲಿದ್ದಾಗ ಕಂಫರ್ಟಾಗಿ ಹೆಂಗಿರ್ತಾರೆ, ಒಂದು ಬನಿಯನ್ ಹಾಕ್ಕೊಂಡು ಒಂದು ನೈಟ್ ಪ್ಯಾಂಟ್ ಹಾಕ್ಕೊಂಡು ಹಂಗೆ ಇರ್ತಾರಲ್ಲ ಮೇಡಮ್. ಅದರಲ್ಲಿ ಗೆಟಪ್ ಬಡವ ಅಂತ ಹೆಂಗೆ ಗೊತ್ತೈತೆ. ಈಗ ಎಲ್ರಿಗೂ ಈಗ ನಾನೇನಾರು ಹೊಸವಾಗಿದ್ದರೆ ಅಂದರೆ ಅದೇ ಮೊದಲನೇ ಶೋ, ಈಗ ಇದು ಬಿಗ್ ಬಾಸ್ ಮೊದಲನೇ ಶೋ ಆಗಿ ಗೊತ್ತಾಗಿದೆ. ನಾನು ಮುಂಚೆನೂ ಗೊತ್ತಿತ್ತು, ಚೆನ್ನಾಗಿ ಸ್ವಲ್ಪ ಪರಿಚಯ ಇತ್ತಲ್ವ ಮೇಡಮ್ ಗಿಲ್ಲಿ ಹೆಂಗೆ ಏನು ಅಂತ. ಡೆವಿಲ್ ಸಿನಿಮಾ ಬಗ್ಗೆ ಬಿಗ್ ಬಾಸಲ್ಲಿ ಮಾತಾಡಿದ್ರು ಕೂಡ ಟೆಲಿಕಾಸ್ಟ್ ಆಗಿಲ್ಲ. ಬಿಗ್ ಬಾಸಲ್ಲಿ ಇಲ್ಲ. ಬಿಗ್ ಬಾಸ್ ನೀವು ಮಾತಾಡಿಲ್ವಾ? ಅಂದರೆ ರಿಲೀಸು ಅದು ಮಾತಾಡಿರ್ಬೋದೇನೋ ಪ್ರಾಪರಾಗಿ. ಅಂದರೆ ನನ್ನ ಮನಸ್ಸಲ್ಲಿ ನಾನು ಅನ್ಕೊತಿದ್ದು ಮನಸ್ಸಲ್ಲೇ ನೆನಪಿಸ್ಕೊಳ್ವೆ. ಇದು ಡೆವಿಲ್ ಯಾವಾಗ ರಿಲೀಸ್ ಆಗ್ಬೋದು, ಈ ವಾರ ಆಗ್ಬೋದಾ, ನೆಕ್ಸ್ಟ್ ವಾರ ಆಗ್ಬೋದಾ, ಈ ಥರ ಮಾತಾಡ್ಕವೆ. ಓಪನಾಗಿ ಯಾವಾಗಲೂ ಡಿಸ್ಕಸ್. ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿಲ್ಲ. ಈಗ ಬೇರೆ ಸೀಸನಲ್ಲೆಲ್ಲ ಅಥವಾ ಈ ಸೀಸನಲ್ಲೇ ಬೇರೆಯವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಅದರದ್ದೊಂದು ಟ್ರೇಲರ್ ಅಥವಾ ಟೀಸರ್ ಏನಾದರೂ ಬರ್ತಾ ಇತ್ತು. ಗಿಲ್ಲಿ ಅವರು ಡೆವಿಲ್ ಸಿನಿಮಾದಲ್ಲಿ ನಿಮಗೆ ಗೊತ್ತಿಲ್ಲ, ಹೊರಗಡೆ ನೀವು ಬಂದಂತಹ ಆ ಸೀನ್ಗಳಲ್ಲಿ ಜನ ಎಷ್ಟು ಶಿಲ್ಲೆ ಹೊಡೆದು ಎಷ್ಟು ಸಪೋರ್ಟ್ ಮಾಡಿ ಕಿರಿಸ್ತಾ ಇದ್ರು ಅಂದರೆ ಆ ಕ್ರೇಜೇ ಬೇರೆ ಇತ್ತು. ನಿಮ್ಮ ಕಟ್ಔಟ್ ಹಾಕಿ ಡಿ ಬಾಸ್ ಫ್ಯಾನ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಹಿಂಗಿರಬೇಕಾದ್ರೆ ಬಿಗ್ ಬಾಸಲ್ಲಿ ತೋರಿಸ್ಬೋದಿತ್ತು. ನೀವು ನಿಮಗೂ ಅನಿಸಿರುತ್ತಲ್ವ, ನನ್ನ ಸಿನಿಮಾದು ಬರುತ್ತೆ ಹಾಕ್ಬೋದು ಅಂತ ಅನಿಸಿತ್ತಾ? ಇಲ್ಲ ಮೇಡಮ್, ಅದು ನನಗೆ ರಿಲೀಸ್ ಯಾವಾಗಲೇ ಅಂತಲೇ ಗೊತ್ತಿರಲ್ವಲ್ಲ ಮೇಡಮ್. ಈಗ ಅದು ಒಂದು ಇದ್ದಿರ ಹಂಗೆ ಅನಿಸುತ್ತಿತ್ತೇನೋ. ಈಗ ರಿಲೀಸು ಈಗ ಒಳಗಡೆ ಇದ್ದಾಗ ಹೊರಗಡೆ ಏನು ನಡೀತಾ ಇದೆ ಅಂತಲೂ ಗೊತ್ತಿರಲ್ಲ ನೋಡಿ. ರಿಲೀಸ್ ಯಾವಾಗ ಅಂತಲೂ ಗೊತ್ತಿದ್ದಾಗ ಅವ್ರು ಯಾವಾಗ ರಿಲೀಸ್ ಆಯ್ತದೆ ಏನೋ ಅನಿಸುತ್ತೆ ಅಷ್ಟೇ. ಒಂದೊಂದು ಶೋ ಅಲ್ಲಿ ಒಂದೊಂದು ಪಾರ್ಟ್ನರನ್ನು ಗಿಲ್ಲಿ ಹುಡುಕ್ತಾ ಹೋಗ್ತಾರೆ, ಅವರನ್ನ ಇಟ್ಕೊಂಡು ಗಿಲ್ಲಿ ಹೈಲೈಟ್ ಆಗ್ತಾ ಹೋಗ್ತಾರೆ. ಒಂದೊಂದು ಶೋಲ್ಲಿ ಒಂದೊಂದು ಪಾರ್ಟ್ನರ್ ಅಂದರೆ ಯಾವ ಥರ ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಅದೇ ಪ್ರೀವಿಯಸ್ಸಲ್ಲಿ ಗಗನ ಈಗ ಯಾವ ಶೋಲಿ ಈಗ ಫಾರ್ ಎಕ್ಸಾಂಪಲು ಯಶು ಅಂತ ಹೇಳಿದ್ರಿ ಅಲ್ವಾ, ಅದರಲ್ಲಿ ಇದಿರೋದೇನು ಪಾರ್ಟ್ನರ್. ಅದೇ ಭರ್ಜರಿ ಬ್ಯಾಚುಲರ್ ಅನ್ನೋ ಶೋ ಬಂದು ಅದೇ ಸೇಮ್ ಒಂದು ಹುಡುಗ ಒಂದು ಹುಡುಗಿ ಅದು ಅವ್ರನ್ನ ರೆಡಿ ಮಾಡಬೇಕು ಅಂದರೆ ಬೂಮ್ರಿಂಗ್ ಮಾಡಬೇಕು, ಅದೇ ಶೋ ಪ್ಯಾಟರ್ನೇ ಅದು. ಇನ್ನೊಂದು DKD ಅಂತ ಇದು. DKD ಅಂತ ಬಂದರೆ ಅದು ಏನೋ ಒಂದು ಹುಡುಗ ಒಂದು ಹುಡುಗಿ ಡ್ಯಾನ್ಸರು ನಾನ್ ಡ್ಯಾನ್ಸರ್ ಅಂತ ಇದ್ದಿದ್ದು. ಬಟ್ ನಾನು ಡ್ಯಾನ್ಸರ್ ಆಗಿದ್ದು ಅಷ್ಟೇ. ಬಟ್ ಅಲ್ಲೂ ಡ್ಯಾನ್ಸರು ನಾನ್ ಡ್ಯಾನ್ಸರ್ ಆ ಥರ ತಾನೇ ಇದ್ದದ್ದು. ತಿರ್ಗಿ ಇದು ಅಂತ ಬಂದರೆ ಜಂಟಿ ಅಂತಲೇ ತಾನೇ ಕಾನ್ಸೆಪ್ಟ್ ಇದ್ದಿದ್ದು, ಹಂಗೆ ತಾನೇ ಹೋಗಿದ್ದು ಮನೆ ಒಳಗಡೆ. ಅದು ಕಂಟಿನ್ಯೂ ಆಯ್ತು ಅಷ್ಟೇ. ಗಿಲ್ಲಿ ಅವರು ಬಿಗ್ ಬಾಸ್ಗೆ ಫುಲ್ PR ಮಾಡಿದ್ದಾರೆ, ಗೆಲ್ಲಬೇಕು ಅನ್ನೋ ಗಿಮಿಕ್ ಮಾಡಿದರು ಮೇಡಮ್. ಸತ್ಯವಾಗ್ಲೂ PR ಫುಲ್ ಫಾರ್ಮ್ ಏನು ಅಂತ ಈಗಲೂ ಗೊತ್ತಿಲ್ಲ ನನಗೆ. ಸತ್ಯವಾಗ್ಲೂ ಗೆಲ್ಲಬೇಕು ಅಂದರೆ ಫುಲ್ಲು ಪೇ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡೋರು ಅಂತ. ಹೌದು, ಗೆಲ್ಲೋದಕ್ಕೋಸ್ಕರ ತುಂಬ ಪಬ್ಲಿಸಿಟಿ ತೊಗೊಂಡಿದ್ದಾರೆ, ಅದಕ್ಕಂತಲೇ ಒಂದಷ್ಟು ಟೀಮನ್ನು ಇಟ್ಟು ವರ್ಕ್ ಮಾಡಿದ್ದಾರೆ ಅಂತ. ಅಯ್ಯೋ ಮೇಡಮ್, ಸತ್ಯವಾಗ್ಲೂ ಅದೆಲ್ಲ ಇಲ್ಲ ಮೇಡಮ್. ಟೀಮ್ ಇಟ್ಟು ದುಡ್ಡು ಖರ್ಚು ಮಾಡಿ ನನಗೆ PR ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಸತ್ಯವಾಗ್ಲೂ. ನಾನು ಸುಮಾರು ಆಮೇಲೆ ನನ್ನ ಸ್ನೇಹಿತರೆಲ್ಲ ಇಲ್ಲ PR ಏನಕ್ಕೆ ಅಂದರೆ ಪೋಸ್ಟ್ ಆಗ್ತಾರೆ. ಈಗ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗ್ತೀವಿ ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ಅವರು ಈಗ ಫೋಟೋ ಕಳಿಸ್ತಾರೆ ನಿನಗೆ ಬಿಗ್ ಬಾಸ್ ಶೋದು, ನಿನ್ನ ಒಂದಷ್ಟು ಫೋಟೋಗಳು ಕಳಿಸ್ತಾರೆ ಮತ್ತು ಒಂದಷ್ಟು ಕ್ಲಿಪ್ಪುಗಳು ಕೊಲಾಬು ಇದೆಲ್ಲ ಕಳಿಸ್ತಾ ಇರ್ತಾರೆ. ಅದನ್ನು ಅಪ್ಲೋಡ್ ಮಾಡಬೇಕು. ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ ಮೇಡಮ್. ಅದು ಅಪ್ಲೋಡ್ ಅಂದರೆ ಕ್ಯಾಪ್ಷನ್ ಬರೋದು, ಹ್ಯಾಶ್ಟ್ಯಾಗು ಅದು ಇದು ಎಲ್ಲ ಟೈಪ್ ಮಾಡಿ ಇದು ಬರೋದು ಅದು ಬರೋದು ಇದೆಲ್ಲ ಹಾಕೋದು ಗೊತ್ತಿಲ್ಲ. ಅಷ್ಟು ಇಲ್ಲ. ನಮ್ಮ ಅಣ್ಣನೂ ಅಷ್ಟು ಅದರಲ್ಲಿ ಇಲ್ಲ, ಟೈಪ್ ಮಾಡ್ಕೊಂಡು ಅದನ್ನೆಲ್ಲ ಇದು ಮಾಡು, ಅದು ಇನ್ಸ್ಟಾಗ್ರಾಮ್ ಮೇಂಟೈನ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವರು PR ಬೇಕು ಅಂತ ಹೇಳಿದರು. ಅಂದರೆ ನೀನು ಇನ್ಸ್ಟಾಗ್ರಾಮ್ ನೋಡ್ಕೊಳ್ಳೋಕ್ಕೆ, ನನ್ನ ಇನ್ಸ್ಟಾಗ್ರಾಮ್ದು ಏನೈತೆ ಅದನ್ನು ನೋಡ್ಕೊಳ್ಳೋಕೆ ಅಷ್ಟೇ. ಅದು ಹೊರಗಡೆ ಇಟ್ಟು ಆ ಥರ ಎಲ್ಲ ಇಲ್ಲ. ಅಂದರೆ ಆ PR ವಿಚಾರದಲ್ಲೂ ಸಿಕ್ಕಾಪಟ್ಟೆ ಸುದ್ದಿ ಆಯಿತು. ಏನಪ್ಪ ಅಂತಂದರೆ ಗಿಲ್ಲಿ ಅವರು ಹೈಲೈಟ್ ಆಗೋದಕ್ಕೆ ಬೇರೆ ಕಂಟೆಸ್ಟೆಂಟ್ಗಳದ್ದು ಅಂದರೆ ನೆಗೆಟಿವ್ ಆಗಿ PR ಮಾಡಿಸಿದ್ರು ಅನ್ನೋ ಮಾತು. ನೆಗೆಟಿವ್ ಆಗಿ ಅದೇ ಮೇಡಮ್. ಈಗ ಪಾಯಿಂಟ್ ಅಲ್ಲೇ ಬರ್ತಿರೋದು, ನಾನು ಅಷ್ಟು ಶ್ರೀಮಂತನೂ ಅಲ್ಲ ಮೇಡಮ್. ನಾನು ಖರ್ಚು ಮಾಡಿ ಒಬ್ಬರನ್ನ ಹಾಳು ಮಾಡಿರಿ ಅನ್ನುವಷ್ಟು ಕೆಟ್ಟವನು ಅಲ್ಲ, ಅಷ್ಟು ದುಡ್ಡಿರೋ ಶ್ರೀಮಂತನೂ ಅಲ್ಲ ಮೇಡಮ್. ನಂದು ಏನೈತೆ, ನಂದು ಇನ್ಸ್ಟಾಗ್ರಾಮ್ದು ಏನೈತೆ ಅದನ್ನು ನೋಡ್ಕರಿ ಅಂತ ಅದು ನೋಡ್ಕೊಂಡ್ರೆ. ಈಗ ನೋಡಿ ಇನ್ಸ್ಟಾಗ್ರಾಮ್ ಇದನ್ನು ಓಪನ್ ಮಾಡಿ ನೋಡಿ, ಬೇರೆ ಏನಾರು ಆಯಿತಾ,
ನನ್ನ ಫೋಟೋಗಳು ನನ್ನ ಇದು ಮಾತ್ರ ಐತೆ ಅಷ್ಟೇ ಇರೋದು. ಹೊರಗೆ ಬಂದಮೇಲೆ ಅಶ್ವಿನಿ ಅವರು ಒಂದಷ್ಟು ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ರಿಪೀಟೆಡ್ ಆಗಲಿ ಮತ್ತೆ ಕೇಳ್ತೀನಿ. ನಮ್ಮ ಜೊತೆ ಏಷ್ಯಾನೆಟ್ ಜೊತೆ ಮಾತಾಡಬೇಕಾದ್ರೇ ಅವ್ರು ಒಂದು ಮಾತು ಹೇಳ್ತಾರೆ, ಗಿಲ್ಲಿ ಬೇರೆಯವರ ಆಟ ಕೆಡಿಸೋಕೆ ಬಂದಿದ್ದ, ಅದೇ ಗಿಲ್ಲಿ ಆಟ ಅಂತ ಅವ್ರು ಹೇಳಿದರು. ಇಲ್ಲ ಮೇಡಮ್, ನನ್ನ ಆಟ ನಾನು ಆಡ್ತಿದ್ದೆ ಮೇಡಮ್. ಗಿಲ್ಲಿ ಬೇರೆಯವ್ರ ಆಟ ಕೆಡಿಸೋ ಉದ್ದೇಶ ಅಲ್ಲ, ನನ್ನ ಆಟ ಏನೈತೆ ಅದನ್ನ ಆಡ್ಕೊಂಡು ಹೋಗಿದ್ದೀನಿ. ಗಿಲ್ಲಿ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಎಲ್ಲರನ್ನ ಅಬ್ಸರ್ವ್ ಮಾಡಿದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ. ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಎಲ್ಲನ ಅಬ್ಸರ್ವ್ ಮಾಡಿರೋದ್ರಿಂದ ಈಗ ಅಬ್ಸರ್ವ್ ಮಾಡಿರ್ತಾನೆ ಮೇಡಮ್, ನೀವೇನು ಅಂತ ಗೊತ್ತಾಗೋದು ನನಗೆ. ಗೇಮ್ ಆಡಿಲ್ಲ, ಟಾಸ್ಕ್ ಆಡಿಲ್ಲ. ಅದೇ ಗೇಮು ಟಾಸ್ಕ್ ಅನ್ನೋದಕ್ಕಿಂತ ಈಗ ಅಬ್ಸರ್ವ್ ಮಾಡಿರ್ತಾನೆ ನೀವೇನು. ಈಗ ಎಲ್ಲರೂ ಅಂತಾರಲ್ಲ ಮೇಡಮ್ ವ್ಯಕ್ತಿತ್ವದ ಆಟ ಅಂತೆಲ್ಲ. ಈಗ ಅಬ್ಸರ್ವ್ ಮಾಡಿದ್ರೆ ತಾನೇ ಗೊತ್ತಾಗೋದು ನೀವೇನು ಅಂತ, ಏನು ನಡೀತಾ ಇದೆ ಅಂತ. ಈಗ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ಇಲ್ಲ ಏನು ನೆಕ್ಸ್ಟ್ ನೀವು ಏನು ಮೂವ್ ತಗೋತೀರಾ ಅಂತ ಗೊತ್ತಾಗೋದೇ ಅಬ್ಸರ್ವ್ ಮಾಡಿದ್ಮೇಲೆ ಅಲ್ವಾ. ಈ ಸುಮ್ಮನೆ ಈಗ ನಾನು ಟಾಸ್ಕು ಅಂತ ಬಂದಾಗ ಟಾಸ್ಕ್ ಆಡ್ಕೊಂಡು ಸುಮ್ಮನೆ ಕೂತ್ಕೊಬಿಟ್ರೆ ಅದಲ್ವಲ್ಲ. ಅಬ್ಸರ್ವ್ ಮಾಡಬೇಕು ಪ್ರತಿಯೊಬ್ಬರನ್ನೂ. ಯಾಕಂದರೆ ನೀವು ಕಂಟೆಸ್ಟೆಂಟು, ನಾನು ಕಂಟೆಸ್ಟೆಂಟೇ ಅಲ್ವಾ. ಹೊರಗಡೆ ಅಶ್ವಿನಿ ಗೌಡ ಅವ್ರದ್ದು ಒಂದು ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ, ಕನ್ನಡ ಹೋರಾಟಗಾರ್ತಿಗೆ ಕನ್ನಡ ಬರೋದಿಲ್ವಾ ಅಂತ ಹೇಳಿ. ಅದೊಂದು ಟಾಸ್ಕ್ ಇರುತ್ತಲ್ಲ ಬೋರ್ಡ್ ಮೇಲೆ ಅವ್ರ ಬಗ್ಗೆ ಏನು ಅಂತ ಬರೆಯೋದ್ರಲ್ಲಿ ಛಲಗಾರ್ತಿ ಅನ್ನೋ ಪದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಅದಕ್ಕೆ ಅವ್ರು ಕೊಟ್ಟಂಥ ಕ್ಲಾರಿಫಿಕೇಷನು, ಕನ್ನಡ ಅದು ನಾನು ಬರೆದಿದ್ದಲ್ಲ, ಗಿಲ್ಲಿ ಬರೆದಿದ್ದು, ಗಿಲ್ಲಿಗೆ ಕನ್ನಡ ಬರಲ್ಲ ಅಂತ ಹೇಳಿದರು. ಅದೇ ಈಗ ನಾನು ಬರ್ಕೊಟ್ಟಿದ್ದೀನಿ ಅಂದ ತಕ್ಷಣ ಅವರು ಅದು ಸರಿ ಮಾಡ್ಬೋದಿತ್ತೇನೋ ಅಂತ. ಈಗ ನಾನು ಬರ್ಕೊಟ್ಟಿದ್ದೀನಿ ಅಂದ ತಕ್ಷಣ ಈಗ ಅದು ಆ್ಯಕ್ಚುಲಿ ಈ ಒತ್ತು ಬರ್ತದಲ್ಲ ಮೇಡಮ್, ಅರ್ಕ ಒತ್ತು ತಪ್ಪಿತ್ತು. ನಾನು ಅರ್ಕ ಒತ್ತನ್ನು ಸರಿ ಮಾಡಿದೆ. ಈ ಛಲಗಾರ್ತಿ ಬರುತ್ತಲ್ಲ, ಅರ್ಕ ಒತ್ತನ್ನು ಸರಿ ಮಾಡ್ಬಿಟ್ಟು ಬಂದೆ ನಾನು. ಅದೇ ಮುಂಚೆನೇ ಅವರೇ ಸರಿಯಾಗಿ ಬರೆದ್ಬಿಟ್ಟಿದ್ರೆ ಅದು ತಪ್ಪೈತಿರಲ್ವೇನೋ ಅಂತ ಅಷ್ಟೇ. ಗಿಲ್ಲಿ ವೈಯಕ್ತಿಕವಾಗಿ ತುಂಬ ಟಾರ್ಗೆಟ್ ಮಾಡ್ತಾ ಇದ್ರು, ಅಂದರೆ ಹಲ್ ಸೆಟ್ಟು ವಿಗ್ ಅಂತ ಹೇಳಿ ಮಾತಾಡ್ತಿದ್ರು. ಅದು ಒಂದು ಕ್ಷಣಕ್ಕೆ ತಮಾಷೆ ಅನಿಸ್ತಿತ್ತು, ಆದರೆ ವೈಯಕ್ತಿಕವಾಗಿ ನನಗೆ ತುಂಬ ಬೇಜಾರಾಗಿದೆ ಅಂತ ಅಶ್ವಿನಿ ಅವ್ರು ಹೇಳಿದ್ದಾರೆ. ಈಗ ಅವರು ನಮಗೂ ರೇಗಿಸಿರ್ತಾರೆ, ನಮಗೂ ಇದು ಮಾಡಿರ್ತಾರೆ, ನಾವು ಅವ್ರಿಗೂ ಇದು ಮಾಡಿರ್ತೀವಿ. ಅದೇ ಈಗ ಕೊನೆ ವೀಕ್ ಏನು ಇರ್ತದೆ ಅಂದರೆ, ನೀವು ಮಾಡಿರೋ ತಪ್ಪು ನೀವೇನಾದ್ರು ಯಾರಿಗಾರ ಸಾರಿ ಕೇಳಬೇಕಾ, ಏನಾರು ಇದು ಮಾಡಬೇಕಾ, ಆ ಫೀಲ್ ಏನಾರು ನಿಮ್ಗಿದೆಯಾ ಅಂತ ಹೇಳಿ ಕೊನೆ ವಾರ ಅದಕ್ಕೆ ಇರ್ತದೆ ಪೂರ್ತಿ. ಅದರಲ್ಲೆಲ್ಲ ನಾನು ಹೇಳಿರ್ತೀನಿ, ಮೇಡಮ್ ಹಿಂಗೆ ಈ ಪಾಯಿಂಟಲ್ಲಿ ನಿಮಗೆ ಬೇಜಾರು ಮಾಡೋನಿ, ನೋಯಿಸೋನಿ, ತಪ್ಪಾಯಿತು ಅಂತ ಹೇಳಿ ಸಾರಿ ಕೇಳ್ಬಿಟ್ಟು ಬೆಂಕಿಗೆ ಲೆಟ್ರಲ್ಲಿ ಹಾಕ್ಬಿಟ್ಟು ಇದೆಲ್ಲ ಮಾಡಿ ಶೇಕೆಂಡೆಲ್ಲ ಮಾಡಿ ಎಲ್ಲ ಮಾಡಿದ್ದೀನಿ. ಅಲ್ಲಿ ಮುಗೀತು. ಅವರು ಹೇಳ್ತಾರೆ, ನಿನಗೆ ನಾನು ಬೇಜಾರು ಮಾಡಿದ್ದೀನಿ, ಆಟದ ಬರದಲ್ಲೆಲ್ಲೋ ನಿನ್ನ ಕಾಲು ಎಳೆದಿದ್ದೀನಿ, ಇದು ಮಾಡಿದ್ದೀನಿ, ಜಗಳ ಆಡಿದ್ದೀನಿ ನಿನ್ನ ಜೊತೆ ಅಂತ ಅವರು ಹೇಳಿರ್ತಾರೆ. ಎಲ್ಲ ಈಕ್ವಲಾಗಿ ಇರ್ಬೇಕಾರೆ ಅದೇನು ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.